ಇವತ್ತ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಕಾಂಗ್ರೆಸ್ನ ಮಹಿಳಾ ಕಾರ್ಯಕರ್ತರು ಏನು ಮಾಡ್ತಾರೆ, ನರೇಂದ್ರ ಮೋದಿಜಿಯವರ 33% ಮಹಿಳಾ ಮೀಸಲಾತಿ ಬಿಲ್ ಅನ್ನ ಮುಂದುಗಡೆ ಇಟ್ಕೊಂಡು ಒಂದು ಸ್ಟ್ರೈಕ್ ಅನ್ನ ಪ್ರತಿಭಟನೆಯನ್ನ ಮಾಡ್ತಾರೆ. ಸುಮಾರು 7 ರಿಂದ 8 ದಿವಸಗಳ ಕಾಲ ಸತತವಾಗಿದ್ದರ ಪರ ವಿರೋಧ ಪ್ರತಿಭಟನೆಗಳು ಆಗ್ತಾನೆ ಬಂದಿದ್ದಾವೆ. ನಮಗೇನು ಬೇಜಾರಿಲ್ಲ. ಆದರೆ ಇವತ್ತಿನ ದಿನ ಅಲ್ಲಿಯ ಕಾಂಗ್ರೆಸ್ನ ಮಹಿಳಾ ಕಾರ್ಯಕರ್ತರು ಏನು ಮಾಡ್ತಾರೆ ಅಂತಂದ್ರೆ, ನರೇಂದ್ರ ಮೋದಿಜಿಯವರ ಪತ್ನಿ ಆದಂತ ಜಶೋದಾಬೇನ್ ಅವರ ಭಾವಚಿತ್ರವನ್ನ ಇಟ್ಕೊಂಡು ಸ್ಟ್ರೈಕ್ ಅನ್ನ ಮಾಡ್ತಾರೆ. ಆ ಮೀಸಲಾತಿಗೂ ನರೇಂದ್ರ ಮೋದಿಯವರ ಪತ್ನಿಯ ಫೋಟೋಕ್ಕೂ ಏನು ಸಂಬಂಧ ಅಂತ ಅನ್ನೋದನ್ನ ಹೇಳಬೇಕು. ಇಷ್ಟ್ರ ಮೇಲೆ ಗೊತ್ತಾಗುತ್ತೆ ಇವರು ಮಹಿಳೆಯರ ವಿರೋಧಿ. ಇವ್ರೇನಂತಾರೆ, ನಾವು ಮಹಿಳೆಯರ ವಿರೋಧ ಇಲ್ಲ, ನಾವು ಮಹಿಳೆಯರ ಪರವಾಗಿದ್ದೇವೆ ಅಂತನ್ನೋರು ಇವತ್ತಿನ ದಿವಸ ತಮ್ಮ ಪ್ರತಿಭಟನೆಯಲ್ಲಿ ಮಹಿಳೆಯರ ಫೋಟೋ ಇಟ್ಕೊಂಡಿದ್ದು ಯಾಕಂತ ಅನ್ನೋದು ಹೇಳ್ಬೇಕು. ಈ ವಿಷಯವನ್ನ ಮುಂದಿಟ್ಕೊಂಡು ನಾವು ಇವತ್ತು ಅವರ ವಿರುದ್ಧ FIR ಮಾಡ್ಬೇಕಂತ ಅನ್ಕೊಂಡು ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ಹತ್ರ ಬಂದ್ರೆ, ಇಲ್ಲಿಯ ಸರ್ಕಲ್ ಸಾಹೇಬ್ರು ಪಾಟೀಲ್ ಸಾಹೇಬ್ರು ಏನಂತಾರೆ ಅಂತಂದ್ರೆ, ನಮಗ್ ಬಾಡಕ್ ಬರಂಗಿಲ್ಲ, ನಾವು ಮಾಡಲ್ಲ ಅಂತಾರೆ. ನಾನು ಇಲ್ಲಿಯ CPI ಏನ್ ಕೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ತಾವು ಕಾಂಗ್ರೆಸ್ಸಿನ ಏಜೆಂಟ್ ಅಧಿಕಾರಿ, ನೀವು FIR ಮಾಡಲ್ಲ ಅಂತಂತಂದ್ರೆ ನಾವು ಸುಮ್ಮನೆ ಕೂತ್ಕೊಳ್ಳಂಗಿಲ್ಲ. ನಿಮಗೂ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ ಮಾಡಬೇಕಾಗಿತ್ತು ಅಂತಂತಂದ್ರೆ, ರಾಷ್ಟ್ರೀಯ ಮಹಿಳಾ ಅಧ್ಯಕ್ಷರಾಗ್ಲಿ, ಭಾರತೀಯ ಜನತಾ ಪಾರ್ಟಿ MLA MP ಯಾರಿದಾರ ಕಾರ್ಯಕರ್ತನ ಹಿಡ್ಕೊಂಡು ಅವ್ರೆ ಸ್ಟ್ರೈಕ್ ಮಾಡ್ಲಿ, ಬೇಜಾರಿಲ್ಲ. ಆ ವಿಷಯಕ್ಕೂ ಈ ಹೆಣ್ಮಗಳಿಗೂ ಏನು ಸಂಬಂಧ? ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ನರೇಂದ್ರ ಮೋದಿ ಅವರನ್ನ ಭಯೋತ್ಪಾದಕ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಕೂಡ ನಾಳೆ ಸ್ಟ್ರೈಕ್ ಮಾಡಿದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪತ್ನಿಯ ಫೋಟೋ ಇಟ್ಕೊಂಡು ಸ್ಟ್ರೈಕ್ ಮಾಡಿದ್ರೆ ಇವ್ರು ಸುಮ್ ಕೂತ್ಕೋತಾರೇನು? ಪ್ರಿಯಾಂಕಾ ಖರ್ಗೆ ಅವರಾಗಲಿ, ಕಾಂಗ್ರೆಸ್ನ ಎಲ್ಲ ಮುಖಂಡರು, ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರಿಗೆ ಸಿಕ್ಕಾಪಟ್ಟಿ ಬೈದಾಗ ಅವ್ರವ್ರ ಹೆಂಡ್ರ ಫೋಟೋ ಇಟ್ಕೊಂಡು ಸ್ಟ್ರೈಕ್ ಮಾಡಿದ್ರೆ ಇವ್ರು ನಡೀತದೇನು? ಇದು ಯಾವ ನ್ಯಾಯ? ಇದರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಕಾಂಗ್ರೆಸ್ಸಿನವರು ಪ್ಯೂರ್ಲಿ ಮಹಿಳಾ ವಿರೋಧಿ. ಇವತ್ತಿನ ದಿವಸ ಸಾಯಂಕಾಲ 4 ಗಂಟೆ ಒಳಗಡೆ ಇವ್ರೇನಾದ್ರೂ ಡಿಪಾರ್ಟ್ಮೆಂಟ್ನವರು ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ FIR ಮಾಡಿದ್ರು ಸರಿ. ಆಗಿಲ್ಲ ಅಂತಂದ್ರೆ ಖಂಡಿತವಾಗಿ ನಾವೆಲ್ಲ ಹೆಣ್ಮಕ್ಳು ಪೊಲೀಸ್ ಕಮಿಷನರ್ ಆಫೀಸ್ ಎದುರುಗಡೆ ನಾವು ಉಪವಾಸ ಸತ್ಯಾಗ್ರಹ ಅಂತೂ ಮಾಡೋದು ಖಂಡಿತ. ಯಾಕಂತಂದ್ರೆ ಇವತ್ತು ಇವ್ರು ಇಟ್ಕೊಂತಾರ, ನಾ ಯಾರ್ದು ಇಟ್ಕೊಂತಾರ, ಸಂಬಂಧಪಟ್ಟವ್ರು ಇಟ್ಕೊಳ್ಳಿ, ನಾವು ಬೇಜಾರಿಲ್ಲ. BJPಯ ಸಂಸದರು ಇಟ್ಕೊಳ್ಳಿ, MLAಗಳ ಫೋಟೋ ಇಟ್ಕೋರಿ, ನಾವು ಬೇಜಾರು. ಆದ್ರೆ ಈ ಹೆಣ್ಮಗಳಿಗೂ ಆ ಬಿಲ್ಲಿಗೂ ಏನ್ ಸಂಬಂಧ? ಹೀಗಾಗಿ ನಾವು ಇಲ್ಲಿ FIR ಮಾಡಕ್ ಬಂದ್ಬೇಕಾದ್ರೆ ಇಲ್ಲಿ ಸರ್ಕಾರ ಸಾಹೇಬ್ರ ಅಂತ ನಮ್ಮ ಮಾಡಕ್ ಬರಲ್ಲ, ನೀವೇನ್ ಮಾಡ್ತೀರಿ ಮಾಡ್ರಿ, ಎಲ್ಲಿ ಹೋಗ್ತೀರಿ ಹೋಗ್ರಿ ಅಂತ ಉಡಾಫೆ ಏನು ಮಾತುಗಳನ್ನ ಆಡ್ತಾ ಇದಾರೆ ಸರ್ಕಾರ ಸಾಹೇಬ್ರೆ. ಇದು ಸರಿ ಅಲ್ಲ. ನೀವು ಒಂದು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಕ್ ಬಂದಿದ್ರಿ. ಫಸ್ಟ್ ಆಫ್ ಆಲ್ ಬಂದಂತವ್ರಿಗೆ ಯಾವ ತರ ಮಾತಾಡ್ಬೇಕು ಅಂತಂದ್ರೆ ನೀವು ಕಲೀರಿ. ಅದು ಆದ್ಮೇಲೆ ನಿಮಗೆ ಈ ಕಾನೂನು ಕೈಯಾಗಿರ್ಲಿ. ಇವ್ರ ವಿರುದ್ಧ ಕೂಡ ನಾನು ಕಮಿಷನರ್ಗೆ ಕಂಪ್ಲೇಂಟ್ ಮಾತ್ರ ನಾನು ಮಾಡೋದ್ ಕಟ್ಟಿ FIR ಮಾಡ್ಲೇಬೇಕು. 4 ಗಂಟೆ ಒಳಗಡೆ ಮಾಡ್ಲಿಲ್ಲ ಅಂತಂದ್ರೆ ನಮ್ಮೆಲ್ಲ ಮಹಿಳೆಯರ ಜೊತೆ ನಾನು ಅದನ್ನ ಮಾತಾಡ್ಕೊಂಡು ಕಮಿಷನರ್ ಆಫೀಸ್ ಎದುರುಗಡೆ ನಮ್ಮ ಮಹಿಳೆಯರ ಜೊತೆಗೆ ಸ್ಟ್ರೈಕ್ ಮಾತ್ರ ಕೊಡೋದು ಗಟ್ಟಿ.